ನಮಸ್ಕಾರ ಗುರುವೆ, ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸುಸ್ವಾಗತ. ಇಂದು ಮಾತಾಡಕೊಂಡಿರೋದು ಸಿಂಪಲ್ ಸುನಿ ನಿರ್ದೇಶನದ ಆಶಿಕಾ ರಂಗನಾಥ್ ಮತ್ತೆ ದುಷ್ಯಂತ್ ಅವರು ಅಭಿನಯಿಸಿದಂತ ಒಂದು ಚಿತ್ರ ಗತವೈಭವ. ಆ ಚಿತ್ರದ ಬಗ್ಗೆ ನೋಡ್ಕೊಂಡು ಬರೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಈ ಸಿನಿಮಾ ಏನು ಹಳೆ ಕಾಲದ ಪ್ರೇಮ ಕಥೆನ ಅಥವಾ ಪ್ರೆಸೆಂಟ್ ಜನರೇಷನ್ ಅಥವಾ ಫ್ಯಾಂಟಸಿನ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಆದ್ರೆ ಈ ಸಿನಿಮಾ ರಿವಾಲ್ವ್ ಆಗೋದು ಎರಡು ಕಾಲಘಟ್ಟದಲ್ಲಿ, ಒಂದು ಆಧುನಿಕ ಮತ್ತೆ ಪ್ರೆಸೆಂಟ್ ಮಾಡರ್ನ್ ಜನರೇಷನ್ ಲವ್ ಸ್ಟೋರಿಲಿ ಈ ಒಂದು ಸಿನಿಮಾ ರನ್ ಆಗ್ತಾ ಹೋಗುತ್ತೆ. ಈ ಸಿನಿಮಾ 3 ಲೇಯರ್ 3 ಟೈಮ್ ಲೈನ್ ಲೇಯರ್ ಅಲ್ಲಿ ರನ್ ಆಗ್ತಾ ಹೋಗುತ್ತೆ. ಪಾಸ್ಟ್, ಪ್ರೆಸೆಂಟ್ ಮತ್ತೆ ಡ್ರೀಮು, ಆ 3 ಟೈಮ್ ಲೈನ್ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಮತ್ತೆ ಲವ್ ಸ್ಟೋರಿಗಳು ಯಾವ ರೀತಿ ಬಿಲ್ಡ್ ಆಗ್ತವೆ, ಪದೇ ಪದೇ ಮಿಸ್ಟ್ರಿ ಎಲಿಮೆಂಟ್ಗಳು ರಿಪೀಟ್ ಯಾಕೆ ಆಗ್ತವೆ ಅನ್ನೋದು ಸ್ಲೋ ಆಗಿ ರಿವೀಲ್ ಆಗ್ತಾ ಹೋಗುತ್ತೆ. ಈ ಒಂದು ಸಿನಿಮಾದ ವಿಜುವಲ್ಸ್ ಮತ್ತೆ ಸಿನಿಮಾಟೋಗ್ರಫಿ ಒಳ್ಳೆ ಟಾಪ್ ನಾಚ್ ಆಗಿ ಬಂದಿದೆ. 3 ಟೈಮ್ ಲೈನ್ ಲೇಯರ್ ನ ರೀಕ್ರಿಯೇಟ್ ಮಾಡಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಆರ್ಟ್ ವರ್ಕ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಡಿಸೈನು, ಲೈಟಿಂಗು, ಕಲರ್ ಗ್ರೇಡಿಂಗು ಎಲ್ಲ ನೀಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಇನ್ನು ಆಕ್ಟಿಂಗ್ ವಿಚಾರದಲ್ಲಿ ದುಷ್ಯಂತ್ ಅವರು ಕೊಟ್ಟಿರುವಂತಹ ಪಾತ್ರನ ಅಚ್ಚುಕಟ್ಟಾಗಿ ನೀಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಆಶಿಕಾ ರಂಗನಾಥ್ ಅವರು ಈ ಹಿಂದೆ ಮಾಡಿದ್ರಲ್ವಾ ಸಿನಿಮಾಗಳು, ಆ ಸಿನಿಮಾಗಳಿಗಿಂತ ತುಂಬಾ ಬೇರೆ ರೀತಿಯಲ್ಲಿ ಆಕ್ಟಿಂಗ್ ನ ಮಾಡಿದ್ದಾರೆ. ಅವರು ಫಾಸ್ಟ್ ಸೀನ್ಗಳಲ್ಲಿ ಬರುವಂತ ಎಮೋಷನಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲ ನೀಟಾಗಿ ರಿಯಲಿಸ್ಟಿಕ್ ಆಗಿ ಬಂದಿದೆ. ಮ್ಯೂಸಿಕ್ ಹಾಗೂ ಬಿಜಿಎಂ ವಿಚಾರಕ್ಕೆ ಬಂದ್ರೆ 3 ಟೈಮ್ ಲೈನ್ ಲೇಯರ್ ಕತೆಗೆ ತಕ್ಕಂತೆನೆ ಮ್ಯೂಸಿಕ್ ಹಾಗೂ ಬಿಜಿಎಂ ನ ಕೊಟ್ಟಿದ್ದಾರೆ. ಇದರಲ್ಲಿ ಬರುವಂತ ಎಮೋಷನಲ್ ಎಲಿಮೆಂಟ್ ಗೆ ಆ ಒಂದು ಬಿಜಿಎಂ ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಸಿನಿಮಾದ ನರೇಶನ್ ಮತ್ತೆ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಬಂದು ಸ್ವಲ್ಪ ಡ್ರ್ಯಾಗ್ ಫೀಲ್ ಕೊಡುತ್ತೆ. ಪರ್ಸನಲ್ ಆಗಿ ಸ್ವಲ್ಪ ಡ್ರ್ಯಾಗ್ ಫೀಲ್ ಕೊಡ್ತು ನನಗೆ. ಅದೇ ತರನೇ ಮಲ್ಟಿಪಲ್ ಟೈಮ್ ಲೈನ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಶುಯಲ್ ವ್ಯೂವರ್ಸ್ಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗ್ಬೋದು. ನೀವೇನಾದ್ರೂ ಮಾಸ್ ಆಡಿಯನ್ಸ್, ಮಾಸ್ ಡೈಲಾಗ್ ಆಗಿರ್ಬೋದು, ಬಿಗ್ ಫೈಟ್ಗಳು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆತರ ಒಂದು ಅಷ್ಟು ಸೀನ್ಗಳು ಇದರಲ್ಲಿ ಇರೋಲ್ಲ. ಟೋಟಲ್ ಆಗಿ ಹೇಳ್ಬೇಕಂತ ಅಂದ್ರೆ ಈ ವಿಜುವಲ್ ರಿಚ್ ಆಗಿ ಬಿಜಿಎಂ ಸೋಲ್ ಆಗ್ಬಿಟ್ಟು ಈ ಒಂದು ಎಮೋಷನಲ್ ಆಗಿರುವಂತ ಒಂದು ಲವ್ ಸ್ಟೋರಿ ಇಷ್ಟ ಆಗುವಂತ ಒಂದು ಆಡಿಯನ್ಸ್ಗೆ ಖಂಡಿತವಾಗಿ ಇಷ್ಟ ಆಗ್ಬೋದು. ಮತ್ತೆ ಈ ಪೊಯೆಟಿಕ್ ಸ್ಲೋ ನರೇಷನ್ ಸ್ಟೋರಿ ಟೆಲ್ಲಿಂಗ್ ಇಷ್ಟ ಆಗುತ್ತಲ್ವಾ, ಆ ತರದ ಒಂದು ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಖಂಡಿತವಾಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ನೀವೇನಾದ್ರೂ ಈ ಒಂದು ಗತವೈಭವ ಸಿನಿಮಾ ಏನಾದ್ರೂ ನೀವು ನೋಡಿದ್ರೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಈ ತರದ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.